ಹ್ಞೂ ರೀ ಅಮ್ಮಾರ ಬಂದಿರಿ 1 ಮಿನಿಟ್ ಅಲ್ಲೇ ಇಡ್ರಿ ಬಂದೆ. ಇಟ್ಟೆ ನೋಡ್ಪ ಹಂಗಾರ ತಗೋ ಯವ್ವ. ಅಯ್ಯೋ ನನ್ನ ಮಗಳ ಬರ್ರಿ ಹೇಳಾರ ಒಳಗೆ ಬರ್ರಿ. ಅಲ್ಲ ನೀವು ಬರ್ತೀರ ಅಂತೇಳಿ ಸುದ್ದಿನ ಗೊತ್ತಾಗಲಿಲ್ಲವ ಯವ್ವ ನನಗೆ. ಬರ್ರಿ ಬರ್ರಿ ಒಳಗೆ ಬರ್ರಿ. ಅಯ್ಯೋ ಇದಕ್ಕಿದ್ದಂಗ ನೋಡ್ಬೇಕಂದ್ಲರಿ ನಿಮ್ಮನ್ನ. ಹೋಗೋಣ ಅಂತ ವಟ ಹಚ್ಚಿ ಕರ್ಕೊಂಡ ಬಂದ್ಬಿಟ್ಲು ನೋಡ್ರಿ. ಬಂದಿದ್ದು ಬೇಷ್ ಆತ್ ಬರ್ರಿ. ಇಲ್ಲ ನೀವು ಯಾವಾಗ ಈಗ ಸನೇದ್ರಾಗ ಬರ್ಬೇಕು? ನಾನ ಹೇಳ್ಬೇಕಂತಿದ್ದೆ. ಬರ್ರಿ ಚಲೋ ಆತ್ ಬರ್ರಿ. ಅಂದಂಗೆ ಅಲ್ವೇ ನಿನ್ ಸಸಿ ಕಾಣವಳ್ಳಲ್ಲ? ನಾನು ಸಸಿ ತವ್ರ ಮನೆಗೆ ಹೋಗ್ಯಾಳ. ತವ್ರ ಮನೆಗೆ ಈಗ್ಯಾಕ ಏನಾರ ಕೆಲಸ ಇತ್ತನ? ಇಲ್ಲವಾ ಮೊನ್ನೆ ಅವ್ರ ಅವನ ಮನೆಗೆ ಇರ್ಬೇಕನ್ಸಿತ್ತಂತ ನಾವು ನಿಮ್ಮೂರಿಗೆ ಬಂದಿದ್ವಲ್ಲ ಅವಾಗ ಹೋಗ್ಯಾಳ ಆಕಿ. ನಾ ಬರತ್ಲೆ ಹೋಗಿದ್ಲ. ಬೇಸದಿ ಬಿಡದೆ ನೀನಂತರೂ ಹೊತ್ತಾಗ ಎಲ್ಲದಕ್ಕೂ ಸಸಿನ ಪರ ವಹಿಸ್ಕೊಂತ ಅಲ್ವೇ ಮನ್ಯಾಗ ಹಿರಿಯರಿಲ್ದಾಗ ಈ ಮನ್ಯಾಗಿದ್ದು ನೋಡ್ಕೋಬೇಕು. ಅದನ್ನ ಬಿಟ್ಟು ನೀವು ಅತ್ತಾಗ ಹೋಗುತ್ತಲೆ ಈ ಕಿತ್ತಾಗ ಹೋದ್ರೆ ಚಲೋ ಅನಿಸ್ತೈತೆ ನಿನಗರ ಹೇಳ ನೋಡುನ. ಬೇಸದಿ ಹೇಳ ಒಟ್ಟ ಸಸಿನಾಗ ಎಷ್ಟಾರ ಹೆಗಲ್ ಮೇಲೆ ಕುಂದಿರ್ಸ್ಕೊಂತೀಯವ. ನಿನ್ನಂಗ ನಮ್ಮ ಅತ್ತಿ ಮಾಡಿದ್ರೆ ನಾ ಹಿಂಗಿರ್ತಿದ್ನೇನು ಹೇಳ ನೋಡುನು. ಅಯ್ಯೋ ಬಿಡ ಹೋಗ್ಲಿ ಏನಾತ, ಅದು ನನ್ನ ಮಗಳಿದ್ದಂಗ. ಹೋಲಿ ಬಾ ಒಳಗೆ ಹೋಗುನ್ ಬಾ. ಆದ್ರೂ ನಿನಗೆ ನನಗಿಂತ ಆಕಿ ಮ್ಯಾಗ ಭಾರಿ ಪ್ರೀತಿ ಬಂದ್ಬಿಟ್ಟತ್ ಬಿಡು ಇತ್ತಿತ್ತಾಗ. ನೋಡ್ತೇನೆ ನಾನು ಅದು ಎಷ್ಟಾರ ಪ್ರೀತಿ ಐತೆ ಅಂತ ಹೇಳಿ. ಸಣ್ಣದ ತಿಳಿಯಂಗಿಲ್ಲ ಅದನ್ನೇ ಏನು ಬೆಳೆಸ್ಕೊಂಡಕ್ಕಿ ಬಾ ಒಳಗೆ. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಕ್ರಿಕೆಟ್ ಜಗತ್ತಿನಲ್ಲಿ ತಂಪಾದ ಘಟನೆಗಾಗಿ ಕಾಯುತ್ತಿದ್ದೇವೆ. ನಾನು ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಅಭಿಮಾನಿಯಾಗಿದ್ದೇನೆ ಮತ್ತು ಅದರ ಬಗ್ಗೆ ಬಹುತೇಕ ಎಲ್ಲವನ್ನು ತಿಳಿದಿದ್ದೇನೆ. ಅದಕ್ಕಾಗಿಯೇ ನಾನು ಯಾವಾಗಲೂ ನನ್ನ ಜ್ಞಾನದಿಂದ ಹಣವನ್ನು ಗಳಿಸಲು ಲಾಭದಾಯಕ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಮತ್ತು ಮುಂಬರುವ ಪಂದ್ಯಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಉದ್ದೇಶಗಳಿಗಾಗಿ ನಾನು ಯಾವಾಗಲೂ ಅಂತಾರಾಷ್ಟ್ರೀಯ ಪ್ರಮಾಣಗಳೊಂದಿಗೆ 1xBet ವಿಶ್ವಾರ್ಹ ಸೇವೆಯನ್ನು ಬಳಸುತ್ತೇನೆ. ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಬೆಟ್ಟಿಂಗ್ ಲೈನ್ ಇಂಟರ್ಫೇಸ್ ಹಣವನ್ನು ಹಿಂತೆಗೆದುಕೊಳ್ಳುವುದು. ಇಲ್ಲಿ ನೀವು ಆಟದ ಸ್ಕೋರ್ಗಳನ್ನು ಊಹಿಸಬಹುದು ಮತ್ತು ಅದರ ಮೇಲೆ ನಿಜವಾದ ಹಣವನ್ನು ಗಳಿಸಬಹುದು. ಮತ್ತು IPLನಲ್ಲಿ ಬೆಟ್ಟಿಂಗ್ ಮಾಡುವ ಮೂಲಕ ನೀವು ಡ್ರಾಗಳಲ್ಲಿ ಪಾಲ್ಗೊಳ್ಳುವಿರಿ ಮತ್ತು 1x ತಂಡವು ಆಟಗಾರರಿಗಾಗಿ ಸಿದ್ಧಪಡಿಸಿದ ತಂಪಾದ ಬಹುಮಾನಗಳನ್ನು ಒಂದನ್ನು ನೀವು ಗೆಲ್ಲಬಹುದು. ಇಲ್ಲಿ ನೀವು ವಿವಿಧ ರೀತಿಯ 1x ಆಟಗಳನ್ನು ಕೂಡ ಆಡಬಹುದು. ಕ್ಯಾಸಿನೋ, ಬ್ಲ್ಯಾಕ್ ಜಾಕ್, ರೋಲೆಟ್, ಬ್ಯಾಕರೆಟ್, ಪೋಕರ್ಗಳನ್ನು ಸಹ ಕಾಣಬಹುದು. ನನ್ನ ಫೇವರೆಟ್ ಗೇಮ್ ಕ್ರ್ಯಾಶ್ ಆಗೈತಿ, ಏಕೆಂದರೆ ಇದು ತುಂಬಾ ಸರಳವಾದ ನಿಯಮಗಳನ್ನು ಹೊಂದಿವೆ. ವಿಜೇತ ಮೊತ್ತವನ್ನು ಹಲವಾರು ಬಾರಿ ಗುಣಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೇವೆ ಎಷ್ಟು ತಂಪಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಲು ನೋಂದಣಿ ಸಮಯದಲ್ಲಿ ನನ್ನ ಪ್ರೊಮೋ ಕೋಡ್ ನೇಮ್ ಕೋಡ್ ಅನ್ನು ಬಳಸಿ ಮತ್ತು 42,900 INR ವರೆಗೆ ಸ್ವಾಗತ ಬೋನಸ್ ಅನ್ನು ಸ್ವೀಕರಿಸಿ. ಲಿಂಕ್ ಮತ್ತು ಕೋಡ್ಗಳನ್ನು ನಾನು ನನ್ನ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿದ್ದೇನೆ. ಬಂದ್ರಿ ಇವ್ರೆ ಇರಿ. ನಮ್ಮ ನಮ್ಮ ನನ್ನ ಕರ್ಕೊಂಡು ಹೋಗಾಕ ನನ್ನ ಗಂಡ ಬಂದ ಗೊತ್ತೇನ ಯವ್ವ. ಇವ್ರು ಬಂದ್ರ ಬೇ. ಯಾರು ಬಂದ್ರೆ? ನಿನ್ ಗಂಡ ಬಂದ ಹಿಂಗನ ಅನ್ನೋದು? ಹಂಗೆ ಅನ್ಬಾರ್ದ. ಗಂಡ ಬಂದ್ರೆ ಗಂಡ ಬಂದ ಅನ್ಬೇಕು, ಇನ್ನೇನು ಮತ್ತೆ ಗುಂಡು ಬಂದ ಅನ್ಬೇಕಾ? ಹಂಗಲ್ಲ, ನಾನು ಹಿಂಗೆ ಮೊನ್ನೆ ಹೇಳ್ಕೊಟ್ಟಿಲ್ಲನ. ಈಕಿ ಪಾಠ ಹೇಳ್ಕೊಡ್ತಾಳೆ, ನೀ ಕಲಿ. ಇದಂತ ಕಾಗಿ ಮುದ್ಕೆತ್ತಾಗ ನೀ ತಣ್ಣಗಿರ್ವೆ ಅಮ್ಮ, ನಾ ಹೇಳ್ಕೊಡ್ತೇನೆ. ಇವ್ರು ಬಿಡಾಡಿ ಮರ್ಯಾದಿಲ್ದಾಗ ಮಾತಾಡ್ತಾಳ ನನಗ. ಸುಮ್ನಿರ್ ನೀ ಹಿಂಗೆ ಕವ ಮಾಡಿದ್ದಕ್ಕೆ ನನ್ನ ಗಂಡ ದೌಡು ಮ್ಯಾಗ ಹೋಗಿದ್ದು. ಈಗ ತಡಿ, ಈಗ ಇನ್ನೂ ಅಲ್ಲಿ ಗಾಡಿ ಎಳ್ಯಾಕತ್ತಾರ ಹೌದಾ ಚಕ್ಡಿ. ನೀನು ಹೆಂಗೆ ಕರಿಬೇಕತ್ತೇನೆ ಹಿಂಗೆ. ಬಂದ್ರೆ ತಡಿ ಕಾಲು ತೊಳ್ಯಾಕ ನೀರು ಕಟ್ತೇನೆ ಅನ್ಬೇಕ. ಹೆಂಗ? ಬಂದ್ರೇನ ಬರ್ರಿ ಹಿಂಗೆ ಅನ್ಬೇಕ. ಹೋಗು ಹಂಗಂದು ಜೊತೆಗೆ ಒಂದು ಚರಿಗೆ ನೀರು ತೊಗೊಂಡೋಗು. ಯವ್ವ ನಂಗೆ ಒಂದು ನಮ್ಮನೆ ಹಾಕತ್ ಬಿಡ, ನಮ್ಮ ಮಮ್ಮಿ ಹಿಂಗೆ ಮಾಡಿಲ್ಲ. ಈಗ ಮಾಡು ಹೋಗು. ನೀ ಅದಿ ನೀನು ಊರ್ ತಿಂಡ್ಬಡಿಕೆ ನೀನು. ಊರ್ ತಿಂಡ್ಬಡಿಕೆ ಅಂದ್ರೆ ಕೇಳಿ ಏನು ಯಮ್ಮ? ನಿಂಗೆ ಗೊತ್ತಾಗಲ್ಲ ಅವೆಲ್ಲ. ಸುಮ್ ನೀರು ರೀ ಕುಡಿಯಾಕ ನೀರು ತಗೋರಿ. ಕೊಡು. ಚಾ ಕುಡಿತೀರೇ ಏನು ಶರಬತ್ ಕುಡಿತೀರಿ ಅಂತ ಕೇಳು. ಬಿಸಿಲಾಗಿಂದ ಬಂದಾರ. ಬಿಸಿಲಾಗಿಂದ ಬಂದಿರಿ, ಚಾ ಕುಡಿತೀರಿ ಏನು ಸೇರೆ ಕುಡಿತೀರಿ? ಏನೇ ಸೇರೆನಾ? ಇದ್ರ ಬಾಯಾಗನ ಇದ್ರ ಬಡಿಗೆ ತುರುಕ್ಲಿ. ನಿನಗೇನ ಬಂದತೆ ಗಂಡ ಸೇರೆ ಕುಡ್ಸಾಕತ್ತೀಯಲ್ಲ. ಅಲ್ಲಲ್ಲ ನೀ ಇದ್ರ ನೀನಂತ ಏನ್ತಿರ್ಬೇಕು ಬಿಡ. ಸೇರೆ ಅಲ್ಲ ಶರಬತ್. ಅಲ್ಲ ಶರಬತ್ ಕುಡಿತೀರೇ ಏನು ಚಾ ಕುಡಿತೀರ? ಬಿಸಿಲಾಗಿಂದ ಬಂದಿದ್ರಲ್ಲ ಬರ್ರಿ ಮೊದಲು ಕುಂದ್ರ ಬರ್ರಿ. ಅದಾ ಈಗ ಸದ್ಯ ಏನು ಬೇಡ, ಆಮೇಲೆ ಬೇಕಾದ್ರೆ ಕುಡಿತೀನಿ. ನಿನ್ನ ಅರ್ಬಿ ಎಲ್ಲ ತುಂಬ್ಕೊಂಡು ತಯಾರಾದೆ ಅಂದ್ರೆ ಸ್ವಲ್ಪ ಊರಿಗೆ ಹೋಗ್ಬಿಡೋಣ ಅಂತ. ಅಲ್ಲಿ ಮನ್ಯಾಗೂ ಭಾಳ ಕೆಲಸ ಅದಾವ. ನೀವು ಕುಂದ್ರೆ ನಾ ತಯಾರಾಗಿ ಬಂದ್ಬಿಡ್ತೇನೆ. ಆರಾಮದಿರಮ್ಮಾರ? ಹ್ಞೂನಪ್ಪ ಆರಾಮದೇನು ನೋಡು. ಈಗ ಸದ್ಯ ಇಲ್ಲೋಡಪ್ಪ, ಈಕಿಗೆ ಮಾತ್ರ ಸಡ್ಲ್ ಬಿಡಾಕೋಬೇಡ. ಭಾರಿ ಕಲ್ತಾಳಕ್ಕಿ. ಇತ್ತಿತ್ತಾಗ ಏನ ನಮ್ಮ ಮನ್ಯಾಗ ಒಂದು ಐತಲ್ಲಿದೆ ಬಂದು ಸೇರ್ಕೊಂಡಿತ್ತು, ಓಡಿ ಬಂದು ಮದುವೆ ಆಗಿ. ಈರಿ ಇದು ಐತಲ್ಲಿದೆ 700 ಹಕ್ನಾಕೈತಿದೆ. ಈಕೇನು ಒಬ್ಬಗಿದ್ದು ಹಬ್ಬ ಮಾಡಕ್ಕೆ ಅಲ್ಲಿಕ್ಕಿ. ಅದಕ್ಕೆ ಈಕಿ ಕೂಡ ಸೇರಿಲ್ಲ ನೀನು ಹಿಂಗೆ ಹೇಳಕ್ಕಾಳ ಏನ. ಮತ್ತು ಅದಕ್ಕೆ ಹೇಳಕತ್ತೇನಿ ಒಂದು 6 ತಿಂಗಳು ಇತ್ತಾಗ ಆಚೆ ಕೊಡ್ಬೇಡಕ್ಕಿನ್ನ ಒಟ್ಟೆ ಬಿಡಾಕೋಬೇಡ. ನಿಂಗೆ ಗೊತ್ತಿಲ್ಲ ಅವೆಲ್ಲ. ಶಾಂತಿ ಒಳಗೆ ಶೆಟ್ಟದೇನ ಅದಿಯೇ? ಮನಿ ಹಳೆ ಬಂದು ಕುಂತಾನ ಮಾತಾಡ್ಸೋದು ಬಿಟ್ಟು ಏನು ಮಾಡಕತ್ತಿ ಒಳಗೆ? ಅಯ್ಯತ್ಯಾರ ನೋಡ್ಲಿಲ್ರಿಪ್ಪ. ಆರಾಮದಿರಿ? ಆರಾಮದೀನಿ ನೋಡ್ರಿ ಅತ್ಯಾರ. ಕಸ್ತೂರಿಗೆ ತಯಾರಾಗಿ ದೌಡ ಹೋಗುನು ಅಂತೇಳಿ ಚಕ್ಡಿ ಬಾಗಲಾಗ ಐತಿ. ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂದಿದ್ದೆ ಆಕಿಗೆ ನಿನ್ನೆ. ಅಡಿಗೆ ಅದು ಮಾಡಿಟ್ಟಿದ್ದೆ ಕಟ್ಟಿ ಕಾಸಾಕ. ತಕ್ಕಂದ್ರಿ ಅಂತ ಚಾ ತರ್ತೇನೆ. ಬ್ಯಾಡ್ರಿ ಅತ್ಯಾರ, ಚಾಗಿ ಏನು ಬ್ಯಾಡ್ರಿ. ಹಂಗಂದ್ರೆ ಹೆಂಗಾಕತ್ರಿ? ತಡ್ರಿ ಒಟ್ಟು ಮಜ್ಜಿಗೆನಾರ ಕುಡಿಯುವಂತ್ರಿ. ಕಸ್ತೂರಿ ಹಿಡಿ ಒಟ್ಟು ನಿನ್ನ ಗಂಡಕ್ಕೆ ಮಜ್ಜಿಗೆ ಕೊಟ್ಟು ಬರೋಗಿದ್ದಾನ. ಆದರೂ ಇವತ್ತು ಯಾಕೋ ನನ್ನ ಹೆಂಡತಿ ಬ್ಯಾರೆ ರೀತಿನ ಸ್ವಾಗತ ಮಾಡಿಲ್ಲ ನನಗೆ. ತಗೋರಿ ನೀರು ಮಜ್ಜಿಗೆ 2 ತಗೋರಿ.
ತಯಾರಾಗಕತ್ತೇನೆ ತಡ್ರಿ ಬರ್ತೇನೆ. ಹ್ಮ್. ತಗೋ ಹಿಡಿ. ಇರಿ ಈ ಬಸ್ಕೆಟ್ನ ಹೊರಗಿಡುವ. ಅಡಿಗೆ ಕಟ್ಟೇನಿ ಇದ್ರಾಗ. ಏನದು? ರೊಟ್ಟಿ ಪಲ್ಯ ಅಡಿಗೆ ಕಟ್ಟ್ಯಾರ. ಕಸ್ತೂರಿ ಮತ್ತೆ ಊರಿಗೆ ಹೋಗಾಳಲ್ಲ ಅದಕ್ಕೆ. ಮೊನ್ನೆ ನನ್ನ ಮಗಳು ಪಾಪ ಹಂಗ ಹೋತವ. ಏನಿಲ್ಲ ನೋಡಿ, ಮಾಡಿ ಕೊಡೋರಿಲ್ಲ ಏನಿಲ್ಲ. ಪಾಪ ನನ್ನ ಮಗಳು ನಿಂತ ಕಾಲ ಮೇಲೆ ಹಂಗ ತಯಾರಾಗಿ ಹೋತವ ಒಂದು ರೊಟ್ಟಿ ಮ್ಯಾಗ. ಪಾಪ ನೋಡು, ತಮ್ಮ ಮಕ್ಕಳಿಗಾದ್ರೆ ಎಲ್ಲ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಮಾಡೋರು ದಿಕ್ಕಿರಂಗಿಲ್ಲ. ಅಯ್ಯ ಅವ್ರಿಗೆ ನೀವು ಮಾಡ್ಬೇಕಪ್ಪ. ಹೊಕ್ಕಿನ ಕೆರೆ ತಗೋಲೆ, ನಾ ಮಾಡ್ಬೇಕಂತ ಬರ್ಬರ್ತ ವಯಸ್ಸನ್ನು ನನಗೆ. ನಾ ಚಕಡಿ ಹೊಳ್ಳಿಸಿ ನಿಂದ್ರಿಸ್ತೇನೆ ಬರ್ರಿ. ಅಲ್ರಿ ಬುಲೆಟ್ ಗಾಡಿ ತೊಗೊಂಬರ್ಬೇಕಿಲ್ಲ? ಇಲ್ಲ, ಅಪ್ಪಂದು ಊರಾಗ ಕೆಲಸ ಇತ್ತು, ಅದಕ್ಕೆ ಅಲ್ಲಿ ಅವ್ರು ಅಡ್ಡಾಡಕತ್ತಿದ್ರಲ್ಲ ಅದನ್ನಲ್ಲೇ ಬಿಟ್ಟು ಇದನ್ನ ತಂದೆ. ಮತ್ತು ನೀನು ಬಚ್ಚಿಗಿಟ್ಟದು ಇರ್ತಾವಲ್ಲ ಎಲ್ಲ ಇಟ್ಕೊಂಡು ಹೋಗಿ ಬೇಯಿಸಕತ್ತಂತೆ. ಆತಾತ. ಯವ್ವ ನೀವು ದೌಡ್ ಒಂದು ಫೋನ್ ತೊಗೊರ್ರೆ. ನಮ್ಮ ಮನಿಂತ್ರ ನಾನು ನಿಮ್ಮ ಮನೆಗೆ ಫೋನ್ ಹಚ್ಚಕ್ಕೆ ಬೇಸಕತ್ತಿ. ಅಪ್ಪಗೆ ಹೇಳು ಏನಾರ ಮಾತಾಡೋದಿದ್ದಾಗ ಇಲ್ಲಿಗೆ ಬರ್ಬೇಕಾಕತಿ, ಇಲ್ಲ ಟಪಾಲ್ ಹಾಕ್ಬೇಕು, ಅದು ಬಂದು ಮುಟ್ಟಕ್ಕೆ ಒಂದು ವಾರ ತೊಗೊತೈತಿ. ಅದಕ್ಕೆ ನೀವು ಒಂದು ಫೋನ್ ತೊಗೊರ್ರಿ, ಅಲ್ಲ ಎಲ್ಲರೂ ಮಾತಾಡಕ್ಕೆ ಬೇಸಕತ್ತಿ. ನಿಮ್ಮ ಅಪ್ಪನ ಖಜಾನೆ ಐತಿ, ಫೋನ್ ತೊಗೊಂತಾರ. ನಾ ಕೈ ಚೀಲ ಗಾಡಿಯಾಗ ಇಡ್ತೀನಿ ಬಾ. ಯವ್ವ ಹೋಗಿ ಬರ್ಲ್ಯಾ? ಫೋನ್ ಅಂದ್ರೆ ಏನದು ಎಂತದು? ಈಕಿಗೆ ಹೇಳೀಗ ನಾಳಿಂದ ಗಂಡ ಜೀವ ತಿನ್ಬೇಕು ನೋಡು. ಫೋನ್ ಬೇಕಂತೇಳಿ ಹಾಡಿಬಿಟ್ಟು ಹೋಗಿ ನಿಮ್ಮ ಅಪ್ಪನ ಮನೆಯಾಗಿಂದ ರೊಕ್ಕ ತಗೊಂಡು ಬಾ. ಪುಕ್ಷೆಟ್ಟಿ ಬಂದು ಸೇರ್ಕೊಂಡು ಇಲ್ಲಿ ಓಡಿ ಬಂದು ಲಗ್ನ ಆಗಿ ಇನ್ನು ಫೋನ್ ಬೇರೆ ತಂದು ಬಡಿತಾರ ತಡಿ. ಅಂದ್ರೆ ಫೋನ್ಯಾಗ ಅಪ್ಪ ಮಗಳು ಪಿತೂರಿ ಮಾಡುವಂತ್ರಿ. ಅಲ್ಲಿ ನಿಮ್ಮ ಅಪ್ಪನ ಫೋನ್ ಹಾಕಿಸ್ತಾನ, ನೀವೊಂದು ಫೋನ್ ಹಾಕಿಸ್ತಾರ ಇಲ್ಲಿ. ಅಂದ್ರೆ ಇಬ್ರು ಕೂಡ ಕುಚ್ 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 ಹಚ್ಚಿ ಬಿಡುವಂತ್ರಿ. ಇತ್ತಾಗಿಂದ ನೀನು ಇನ್ನೊಟ್ಟು ಮನಿ ಹಾಳು ಮಾಡೋದು ಹೆಂಗ? ಈಗಂತೂ ಓಡಿ ಬಂದು ಮನಿ ಸೇರ್ಕೊಂಡಿದ್ದಾತು, ಕೊಡು ವರದಕ್ಷಿಣೆ ಉಳಿತು, ಎಲ್ಲ ಖರ್ಚು ಉಳಿತು. ಇನ್ನು ಏನಾರ ಇಲ್ಲಿ ತಂದು ಅಲ್ಲಿ ಇಲ್ಲಿದ ಒಯ್ದಲ್ಲಿ ಕೊಡಾಕತ್ತೇನ ಮಾತಾಡ್ರಿ ಅದ್ ನೋಟು. ಐಕೆ ಬೇಕದಾಳಲ್ಲ ಅಣ್ಣನ ಮಗಳನ್ನ ಮನಿಗೆ ಹೋಗಿಸ್ಕೊಂಡಾಕಿ. ಯಮ್ಮ ಸ್ವಲ್ಪ ಸಮಾಧಾನಾಗಿರು. ಅದೇನ ಅಂತಾರಲ್ಲ ಉಪ್ಪಿನಕಾಯಿಲೆ ಅಂತೇಳಿ, ಅದು BP ಅಂತೇಳಿ, ಅದೇನೋ ಸರ್ರ ಅಂತ ಇರ್ತದಂತ. ಮೊನ್ನೆ ನಾನು ನೋಡಾಕತ್ತಿದ್ನಿ ರೇಡಿಯೋದಾಗ ಕೇಳೇನದನ್ನ. ಭಾಳ ತಲೆಗೆ ಹಚ್ಕೊಂಡು ಯೋಚನೆ ಮಾಡಿ ಪಿತ್ತನೆತ್ತಿಗೆ ಇರ್ತಂದ್ರೆ ಹಂಗಾಕತ್ತೆ ಅಂತ. ಡಮ್ ಅಂತೇಳಿ ಹೊಡೆದು ಬಿಟ್ಟೆ ಅಂದ್ರೆ ಏನು ಮಾಡ್ತಿ? ಆಮೇಲೆ ಸತ್ತು ಹೋದೆ ಅಂದ್ರೆ ಅದಕ್ಕೆ ಸಮಾಧಾನಾಗಿರು. ಅಲ್ಲ ಹಾಡಿಬಿಟ್ಟು ನನ್ನ ಕೊಲ್ಲಾಕ ನಿಂತಿಯಲ್ಲೇ ನೀನು. ಅದಕ್ಕೆ ಬಂದು ಸೇರ್ಕೊಂಡು ಇಲ್ಲಿ, ಅದಕ್ಕೆ ಹೋಗಿಸ್ಕೊಂಡಾಳಿಕಿ. ಯವ್ವ ಹೋಗ್ಬರ್ಲೇ ಬೇವ? ಹ್ಞೂನವ್ವ ಹೋಗಿ ಬಾ. ಹೇಳಿದ್ದೆಲ್ಲ ನೆಪ್ಪೈತಲ್ಲ. ನಿಮ್ಮ ಅಪ್ಪ ಹೊಲಕ್ಕೆ ಹೋಗ್ಯಾನ, ಬಂದಂದ್ರೆ ಹೇಳ್ತಾನೆ. ಏನು ಹುಷಾರೇ ಇವ ಮಗಳ? ಹೋಗಿ ಬಾ. ಗಂಡನ ಕೂಟ ಅನ್ಸರ್ಸ್ಕೊಂಡು ಬಾಳೆ ಮಾಡವ. ಮನೆ ನೋಡು ಮುರುಗಡೆ ಮಾಡ್ತೇನಂತ ಬಂದಿದ್ರು. ಹೆಂಗ ದೇವ್ರ ಪುಣ್ಯಲೆ ಕೈ ಕಾಲು ಹಿಡಿತೀನಿ ಇದಕ್ಕೆ ಬೇಡ್ಕೊಂಡಿದ್ದಕ್ಕೆ ಅವರು ಬಿಟ್ಟು ಹೋದ್ರು. ಈಗ ಮತ್ತದ ಇನ್ನೊಮ್ಮೆ ಆತಂದ್ರೆ ಹಿಂದಾಗಡೆ ಯಾರು ನೋಡ್ತಾರೆ ಹೇಳಿ? ನಾನು ನೋಡೋಣ. ಗಂಡ ಹೆಂಗಾರ ಯಾಕಿರ್ಲವ, ಒಮ್ಮೆ ಲಗ್ನ ಆತಂದ್ರೆ ಮುಗೀತು. ಗಂಡನ ಜೊತೆಗೆ ಜೀವನ ಮಾಡ್ಬೇಕು. ಚಂದಾಚಾರಕ್ಕಿಂತ ಒಳ್ಳೆ ಗುಣ ಮುಖ್ಯ. ನಿನ್ನ ಗಂಡನ ನಿಂತಲ್ಲಿ ಒಳ್ಳೆ ನಡತೈತಿ, ಗುಣ ಐತಿ. ಏನು ಕುಡಿತಾನ, ಚಟಗಾರನ, ಏನು ಯಾವ್ದಾರ ಹೆಂಗಸರು ಸವಾಸ ಐತೆ ಹೇಳಿ? ನೀನ ನೋಡೋಣ. ಒಳ್ಳೆ ಮನುಷ್ಯ ಅದಾನ. ಏನು ಬಾಳೆ ಮಾಡ್ಕೊಂಡು ಹೋಗಿ ಮಗಳ. ಹಂಗೆ ಮಾಡಬೇಡವ. ಅಂದಕ್ಕೆ ಪ್ರಾಮುಖ್ಯತೆ ಯಾವತ್ತೂ ಕೊಡಬಾರ್ದು. ಏನು ಮಗಳ? ಹ್ಞೂ ಬೇ, ನೀ ಇನ್ನೇನು ಬರು ನಾವು ಒಂದು ಸಿಹಿ ಸುದ್ದಿ ತೊಗೊಂಡ ಬರ್ಬೇಕಾ? ಮತ್ತು ಏನು ಇನ್ನೇಮ್ಮೆ ಅವ್ರು ನಿನ್ನ ಮಗಳು ಹಂಗೆ ಹಿಂಗೆ ಗಂಡನ ಕೊಟ್ಟು ಬಾಳೆ ಮಾಡೋದಿಲ್ಲ ಅಂದ್ರೆ ನಿಮ್ಮವು ಅವತ್ತ ಸತ್ಲಂತ ತಿಳ್ಕೊ ನೀನು. ಇಲ್ವಾ? ಹಂಗ ಅನ್ನಂಗಿಲ್ಲ. ನೀ ಹಂಗೆಲ್ಲ ಮಾತಾಡಬೇಡ. ಅಕ್ಕಿಗೇನ ಕೆಟ್ಟದ ಸಾಯ್ತಾಳನ? ಯಾರನ್ನಾರ ಕೊಲ್ಲಾಕ್ ನಿಂತಾರವ್ರು. ಅತ್ತಿ ಸೊಸಿ ಕೂಡಿ. ಹೋಗಿ ಬರ್ಲ್ಯಾ? ಇರಿ ನಮ್ಮವ್ವ ನಮ್ಮಪ್ಪನ ಚಂದಾಗಿ ನೋಡ್ಕೊ. ಈಕೆ ಬೇಕಿ ಹಡಿಬಿಟ್ಟು ಕಡಿಮೆ ಆಗಿದ್ಲು. ನಮ್ಮವ್ವ ನಮ್ಮಪ್ಪನ ಚಂದ ನೋಡ್ಕೊ ಅಂತ. ಅಲ್ಲ ಏ ಬಿಡಾಡಿ, ನಾ ಎಲ್ಲಿ ಹೋಗ್ಲಿ? ಬೇಸದ ಹೇಳು ಅಂದ್ರೆ ಈ ಮುದುಕಿನ ಏನಾರ ಮಾಡ್ಕೊ. ನಮ್ಮವ್ವ ನಮ್ಮ ಅಪ್ಪನ ಚಂದಾಗಿ ನೋಡ್ಕೊ ಅಂತ ಹೇಳಾಕತ್ತಿ, ಹೌದಿಲ್ಲ? ಬೇಸದ ಹೇಳಿ ನೀವ ಬೇಕಿ. ಇಷ್ಟು ವರ್ಷ ಎತ್ತಿ ಆಡಿಸಿ ಬೆಳೆಸಿದ್ದಕ್ಕೆ ಚಲೋ ಮರ್ಯಾದೆ ಕೊಟ್ಟಿ. ಹೋಗಿ ಬರ್ಲಾ ಬೇವ? ಯಾಕ ನೀವು ಹೊಕ್ಕಿ ಅಂದ್ರೆ ಮನ್ಸಿಗೆ ಒಂಥರ ಆಗಕತ್ತೈತಿ. ಈಗ ಒಂದು 3-4 ದಿನದಿಂದ ಇಬ್ರ ಜೊತೆಗಿದ್ವಲ್ಲ, ಒಂಥರ ಏನೋ ಮನಸ್ಸು ಸಮಾಧಾನ ಆಗವಲ್ತಲೆ. ಅಲ್ಲಿ ಹೋಗಿಂದ ಪತ್ರ ಬರೀ. ಅವ ಆ ರಾಮಣ್ಣವ್ರ ನಂಬರ್ ಕೊಟ್ಟಿಯಲ್ಲ, ನನ್ನ ಗಂಡನ ಕಡೆ ಐತಿ. ನಾ ಯಾವಾಗಾರ ಅದಕ್ಕೆ ಫೋನ್ ಹಚ್ಚಿ ನೀನು ಕರಿ ಅಂದಾಗ ಅವ್ರು ಕರಿತಾರ, ನೀ ಬಂದು ಅಲ್ಲಿ ಮಾತಾಡ. ಇರಿ ನೀನು ಅಲ್ಲಿ ಬಂದು ಮಾತಾಡ್ಲೆ. ಬರ್ತಂತ ತಗೋ. ಅಂತೂ ಅದೃಷ್ಟವಂತಿ. ಫೋನು ಗೀನು ಇವೆಲ್ಲ ನಮಗೆ ಎಲ್ಲಿಂದ ಗೊತ್ತಾಗಬೇಕು? ಈ ಮನ್ಯಾಗ ಟಿವಿನೂ ಇಲ್ಲ. ಅಲ್ಲೇ ಟಿವಿ ಐತಂತ, ಮನಿ ದೊಡ್ಡದಂತ. ನಾನು ನೋಡಿಲ್ ಬಿಡು, ಆದ್ರೆ ಎಲ್ಲ ಐತಂತಲ್ಲ ಅನುಕೂಲಕರವಾಗಿ. ಆರಾಮಿರು. ಏನು ಬರ್ಲ್ಯಾ? ಯವ್ವ ಅಪ್ಪ ಬಂದಿಂದ ಅಣ್ಣ ಬಂದಿಂದ ಹೇಳ ಬೇವ? ಹ್ಞೂ ಮಗಳ, ನೀ ತಲೆ ಕೆಡಿಸ್ಕೋಬೇಡ. ಗಂಡನ ಮನ್ಯಾಗ ಒಟ್ಟು ಚಂದಾಗಿ ಬಾಳೆ ಮಾಡವ. ಯಾವುದು ತಲೆ ಕೆಡಿಸ್ಕೊಲಾರ್ದಂಗೆ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಒಳ್ಳೆ ಹೆಸರು ತರ್ಬೇಕ ನನ್ನ ಮಗಳ. ನೀ ತಂದಿಯಲ್ಲಿ ಈಗ ಹಂಗ ತರ್ತಿ ಬಿಡ. ನಿನ್ನಂತಕ್ಕೆ ಮತ್ತೆ ನಿನ್ನ ಮಗಳಾದ್ರೆ ತರ್ತಾಳ. ಅತ್ತಿಯಾರ ಸ್ವಲ್ಪ ಸುಮ್ಮನೆ ಇರ್ತೀರೇನ? ಅದ್ಯಾ ನಮ್ಮನಿ ಒದರಾಡಕತ್ತೀರಿ? ನಾನು ನೋಡೇ ನೋಡ್ತೇನೆ. ಮನಿ ಮಗಳ ಮನಿ ಬಿಟ್ಟು ಗಂಡನ ಮನಿಗೆ ಹೊಂಟತಿ. ಒಟ್ಟು ನಗನಗತ ನಾಲ್ಕು ಮಾತಾಡಿ ಕಳಿಸ್ಲಿಕ್ಕಟ್ಟೋತು. ಬಾಯಾರ ಮುಚ್ಕೊಂಡಿರ್ರಿ. ಒಟ್ಟ ಈ ನಮ್ನಿ ನಿಗ್ರಿಸಿ ನೀರು ಕುಡಿಬೇಡ್ರಿ. ನಿಮ್ಮ ಮಗ ಬಂದಾಗೂ ಹಂಗ ಉರಿತೀರಿ, ಈಗಿದ್ದಾಗೂ ಹಂಗ ಉರಿತೀರಲ್ಲ. ಮತ್ತೆ ಏನಾರ ಅನ್ನಕ್ಕಾಗಲಿ ಮಗನ ಮುಂದೆ ಪುಟಕ್ನ ಚಾಡ ಹೇಳ್ತೀರಿ. ಅಬ್ಬಾ ಮಾತಾಡ್ತಾಳ.
ಹಾ ಬೇಸದಿ ಹೇಳ ನೀನ್ ನನ್ನ ಮಗಳು ಹೋಗೋ ಹೊತ್ನ್ಯಾಗ ಇಲ್ಲಿ ಇರಂಗಿಲ್ಲ ನೀನು. ನಾನು ನಿನ್ನ ಮಗಳು ಹೋಗೋ ಹೊತ್ನ್ಯಾಗ ಏಟ ಅದ್ಕೊಂತ ಕಳ್ಸಾಕತ್ತಿ ನೋಡು. ಯವ್ವ ನೀ ಜಗಳ ಪಗಳ ಮಾಡಕ್ ಹೋಗ್ಬೇಡ. ಅಮ್ಮನ ಕುಟ್ಟ ಹಾಳಾಗೋಲಿ ಏನಾರ ಯಾಕೆ ಮಾತಾಡ್ಕೊಂಡತ್ತಾಗ. ನೀ ಸುಮ್ಮನೆ ಇರು. ಏನು ನೀನು ಕೇಳಿಸ್ತಾ ಇರೋದಂಗ ನಿನ್ನ ಪಾಡಿಗೆ ನೀ ಇರು. ಹ್ಞೂನವ ಅನುಭವ ಆಗ್ಬಿಟ್ಟತ್ ನನಗಂತೂ. ಇಷ್ಟು ವರ್ಷ ಆತ. ಏನು ಕುಣಿಗೆ ಹೋಗಾಕ್ ಬಂದ್ರು ಇನ್ನೂ ಬುದ್ಧಿ ಬರವಲ್ತ. ಇನ್ನು ಯಾವಾಗ ಬುದ್ಧಿ ಬರುದು? ಹಾಳಾಗೋಲಿ ಬಿಡವತ್ತಾಗ. ಏನು ಜೀವನ ಇಷ್ಟ ಇದ್ದ ಹಂಗೆ ಸತ್ತು ಹೊಕ್ಕಾವ. ಹೋಗಿ ಬರ್ಲ ಯವ್ವ. ಹೋಗಿ ಬಾ ಮಗಳ, ಹೋಗಿ ಬಾರವ. ಇಲ್ಲಿ ನೋಡಿಲಿ ನಾ ಹೇಳಿದ್ದೆಲ್ಲ ನೆನಪೈತಲ್ಲ, ಹೆಂಗಿರ್ಬೇಕು ಹೆಂಗೆ ನಡ್ಕೋಬೇಕಂತೇಳಿ. ಏನು ಅಲ್ಲಿ ಹೋಗಿದ್ಮೇಲೆ ಅದೆಲ್ಲ ಮಾಡ್ಬೇಕು. ಚಂದಾಗಿರ್ಬೇಕು, ಖುಷಿಯಾಗಿರ್ಬೇಕು. ಹ್ಞೂ ಆಯ್ತು, ನೀ ಹೇಳ್ದಂಗೆ ಮಾಡ್ತೀನಿ. ಅವ್ರಿದೆಲ್ಲ ಹೆಂಗೆ ಗೊತ್ತಾತ್ ನಿನಗಂತ ಕೇಳಿದ್ರೆ ನಮ್ಮ ಮೀರಿ ಹೇಳ್ಕೊಟ್ಲ ಅಂತೀನಿ. ಮಾನ್ಗಿಡಿ ಹಂಗೆ ಹೇಳ್ತೀನ. ಹೇಳ್ಕೊರವ ಹೋಗ್ಲಿ. ಅವ್ರಿಗೆ ಖುಷಿ ಆಕತ್ ನಮ್ಮ ತಂಗಿ ಅಂತ ಒಳ್ಳೆ ಕೆಲಸ ಮಾಡ್ಯಾಳ ಅಂತೇಳಿ. ನಾನೇನಲ್ಲಿ ಇರ್ತೇನೆ ನಾಚಿಗೆ ಬರಕ್ಕೆ ನನಗೆ ಆತವ. ಹೇಳ್ಕೊ, ನನಗೇನಾಗೈತಿ. ಮಾನಿಲ್ಲ ಮರೀದಿಲ್ಲ ಇಂಥದೆಲ್ಲ ನಮಗೆ ಎಂದು ಕಂಡು ಕೇಳಿಲ್ಲವ ಯವ್ವ. ನಾನೇನಾರ ಗಂಡನ ಕೊಟ್ಟು ಬಾಳೆ ಮಾಡೋದಲ್ಲ ಅಂದಿದ್ರೆ ನನ್ನ ಗಂಡ ಬಾರ್ಕೊಲ್ಲ ಹೊಡೆದು ಹುಚ್ಚನಾಗಿ ಬಿಡೋದಂಗೆ ಹೊಡಿತಿದ್ನ. ಹಂಗ ಅಲ್ಲ ಮತ್ತೆ ಇವೆಲ್ಲ ನಮಗೆ ಗೊತ್ತಿಲ್ಲ ಬಿಡು. ಲಗ್ನ ಆತ ಮುಗೀತು, ಗಂಡ ಹೇಳ್ದಂಗೆ ಕೇಳ್ಕೊಬೇಕು. ಅವ್ನು ಹೆಂಗೆ ಹೇಳ್ತಾನ ಹಂಗೆ ಬಾಳೆ ಮಾಡೋದಿದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ನಾ ಸಣ್ಣಕಿ, ನಂಗೆ ತಿಳಿಯಂಗಿಲ್ಲ, ನಂಗೆ ಹೊಳೆಯಂಗಿಲ್ಲ, ಇವೆಲ್ಲ ಇಲ್ಲ ಬಿಡು ಇವು. ಬಾರ ಮಗಳ, ಆಶೀರ್ವಾದ ಮಾಡ್ಬಿ. ಹೇಳುವ 10 ಮಕ್ಕಳೆತ್ತೆ ಸುಖವಾಗಿ ಸಂತೋಷವಾಗಿರುವ. ಯಮ್ಮ ಆಶೀರ್ವಾದ ಮಾಡ್ಬಿ. ಹಾಂ ಚಂದ ಗಂಡನ ಮನ್ಯಾಗ 100 ವರ್ಷ ಚಂದಾಗಿ ಬಾಳ ಆರಾಮಿರು. 3 ವರ್ಷ ಅನ್ನೋದ್ರಾಗ ಒಂದು ಸಿಹಿ ಸುದ್ದಿ ತಗೊಂಡು ಬಾ. ಗಂಡ ಮೊಮ್ಮಗನ್ನ ಹಾಡೋದು ಕೊಡೋ ಮಂತ್ಯಾನಕ ಹೆಣ್ಣು ಹಡ್ದಿ ಮೂಳಾನ ಅದೇನದಕ್ಕೆ ಹಡಿತಿ ದರಿದ್ರ ಹೆಣ್ಣು. ಅದಕ್ಕೆ ಏನ ಅಲ್ಬೇ ಅಮ್ಮ, ನಾ ನಿಮ್ಗೊಂದು ಮಾತು ಕೇಳ್ತೀನಿ. ಹೆಣ್ಣಂದ್ರೆ ದರಿದ್ರ ಅಂತಿ, ಗಂಡ ಅಂದ್ರೆ ಚಲೋ ಅಂತಿ. ಹಂಗಾರೆ ದರಿದ್ರ ಹೆಣ್ಣಾಗಿದ್ರೆ ಈಗ ಮಾವನ ಜೊತೆಗೆ ಹುಡುಗನ್ನ ಮದುವೆ ಮಾಡ್ತಿದ್ಯಾ? ಹಂಗಾರೆ ನೀ ಇಲ್ಲ ಇಲ್ಲ ಅಂದ್ರೆ ಈಗ ನಮ್ಮ ಅತ್ತಿನೇ ಇರ್ತಿದ್ದಿಲ್ಲ, ನಮ್ಮ ಮಾವನೂ ಹುಟ್ಟುತ್ತಿದ್ದಿಲ್ಲ, ಈ ಮನಿನೇ ಇರ್ತಿದ್ದಿಲ್ಲ. ಹೌದಿಲ್ಲ? ನೋಡ ಯಾ ನಮ್ಮನಿ ಮಾತಾಡ್ತೈತ್ರ ಬಾಯಿ ಸೇದ್ಲಿ. ಹೆಣ್ಣು ಮಕ್ಳು ದರಿದ್ರನ ಮತ್ತೆ ಎದಕ್ಕೆ ಹುಟ್ಟಬೇಕವು ಮೂಳ. ಹೆಣ್ಣು ಯವ್ವ ಹೊಲಸು ತೆಗ್ದಗ್ಯವನ್ನ ಮಂತ್ಯಾನಕ್ಕೆ ಬರೀ ಕೊಡೋದಟ್ಟೆ, ಬರೋದೇನಿಲ್ಲ, ಬರ್ಸೋದಿಲ್ಲ. ಗಂಡ ವಂಶ ಉದ್ಧಾರ ಮಾಡೋದು. ಬೇಸದಿರಿ ಹೇಳಿ. ಹಿಂಗೆ ಅನ್ನೋದಕ್ಕೆ ಒಂದು ಕಾಲ ಬರ್ತೈತಿ. ಹೆಣ್ಣಿಗಾಗಿ ಪರದಾಡ್ಬೇಕು. ಹೆಣ್ಣು ಮನಿ ಕಣ್ಣು, ಹೆಣ್ಣು 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 ಅಂತೇಳಿ ಗಂಡಸುರಿ ಲಗ್ನ ಮಾಡಕ್ಕೆ ಹೆಣ್ಣು ಸಿಗ್ಲಂಗ ಆದ್ವು ಅಂದ್ರೆ ಏನು ನಿಮ್ಮಂಥವು ಅದಿರಲ್ಲ. ನಿಮ್ಮಂಥವು ಹಿಂಗೆ ಮಾಡಿ ಒಂದಿನ ಹೆಣ್ಣಿನ ಸಂತಾನನ ಕಡಿಮೆ ಆಕತ್ ನೋಡ್ತಿರು. ಆಕ್ಕತಿ ನಿಮ್ಮಂಥವು ಮೂಳುಗಳು ಹುಟ್ಟಾಕತ್ರ ಆಕ್ಕತಿ. ಬರ್ತೇನೆ ಯಮ್ಮ. ನಿನಗೊಂದು ಮಾತು ಹೇಳ. ಏನ ನೀನು ನಮ್ಮ ಅತ್ತಿನ ಹುರಿದು ಮುಕ್ಕದಂಗ ನನ್ನಂತೇಳಿ ಇಟ್ಕೋಬೇಡ. ನಾನು ಅತ್ತೆಲ್ಲ ಅತ್ತಿ ಸೊಸಿ. ಏನ ನಿಮ್ಮ ಕಾಲನ ಬೇರೆ, ನಮ್ಮ ಕಾಲನ ಬೇರೆ. ಅತ್ತಿಗೊಂದು ಕಾಲ ಆದ್ರೆ ಸೊಸಿಗೊಂದು ಕಾಲ ಅಂತ. ಈಗ ಇದು ನನ್ನ ಕಾಲ. ಏನ ಚಂದಾಗಿ ಇದ್ದಿಬೇ ಚಲೋ ಆತು. ಇಲ್ಲಾಂದ್ರೆ ಮನೆ ಹೋಗಿ ಬಣವಿ ಸಂಧ್ಯಾಗ ಕುಂತಿದ್ದಿಲ್ಲ, ಹಂಗೆ ಇನ್ನೇಮ್ ಕುಂತಾಗ ಅಲ್ಲೇ ಉರಿ ಹಚ್ಚಿಬಿಡ್ತೇನೆ. ಮತ್ತೆ ಏನ ಚಂದಾಗಿರೋ ಒಟ್ಟು. ಏನು ವಾಸ ಅಂತಕ್ಕ ಮಗಳು ಊರಿಗೆ ಹೋದ್ಲಾ ಗಂಡ ಮನೆಗೆ? ಹ್ಞೂನವ ಗಂಡನ ಮನೆಗೆ ಹೋದ್ಲು. ಯಾಕಷ್ಟು ಬೇಸರ ಮಾಡ್ಕೊಂತೀವಿ ಬಿಡ ಶಾಂತಕ್ಕ. ಮತ್ತೆ ಹೆಣ್ಣು ಹುಟ್ಟಿನ ಹಂಗವ ಗಂಡನ ಮನೆಗೆ ಹೋಗುದೆ. ಹೆಣ್ಣು ಮಕ್ಕಳು ಎಷ್ಟು ದಿನ ತವ್ರ ಮನೆಗಿದ್ರೆ ಏನು 2 ದಿನ ಇದ್ದಂಗೆ. ಹೌದಿಲ್ಲ? ಇರ್ಲಿ ಬಿಡು, ಎಲ್ಲಾದ್ರೂ ಏನು ಖುಷಿಯಾಗಿರ್ಲಿ. ನೀ ಹಿಂಗೆ ಕಳಿಸಿ ಕಣ್ಣೀರು ಹಾಕತ್ರ ಒಳ್ಳೇದಕ್ಕತ್ತನ ಬಿಡು. ಕಣ್ಣು ಒರೆಸ್ಕೊ. ಯಾಕ್ಲೇ ಗಿಜ್ಜಿ ಒಟ್ಟ ಬಂದೇ ಇಲ್ಲ ಈ ಕಡೆ? ಯವ್ವ ನನ್ನ ಗಂಡಗ ಅನುಮಾನ ಬಂದಿತ್ತು. ಎಲ್ಲೋಗಿದ್ದಿ ಮೊನ್ನೆ ಅಂತ ಗೊತ್ತನು ಯವ್ವ. ನನ್ನ ಒಟ್ಬೇನಿ ಏನು ಹೇಳ್ತಿ? ಅದ್ರಾಗ ಇಲ್ಲಿ ಬರಾಕ ಹೆದರಿಕೆ ಬಂದಿತ್ತು. ಎಲ್ಲಿ ಗೊತ್ತಾಕತಿ ಏನು? ಇನ್ನು ನಾನು ಕರ್ಕೊಂಡೋಗಿ ಲಗ್ನ ಮಾಡಿಸಿದ್ದೆ ಅಂತೇಳಿ ಗೊತ್ತಾತಂದ್ರೆ ಯವ್ವ ನನ್ನ ಗಂಡ ನನ್ನ ಜೀವನ ತೆಗಿತಾನ. ಜೊತೆಗೆ ನಿಮ್ಮ ಅತ್ತಿ ಸುಮ್ಮನೆ ಇರ್ತಾಳನ ಯವ್ವ. ಆಕಿ 7 ಹಾಕನಾಕ್ಯದಾಳ. ಯಾರ ಮನೆ ಮುರಿಲೆ, ಯಾರಿಗೆ ಬೆಂಕಿ ಹಚ್ಚಲಿ ಅಂತ ಕಾಯ್ತಿರ್ತಾಳ. ಹಿಂದಾಗಡೆ ಅದನ್ನು ತಗೊಂಡೆ ನನ್ನ ಗಂಡಗ ಹಚ್ಚಿಲ್ಲ ಅಂದ್ರೆ ಇಡೇ ಊರಾಗ ಹರ್ಲಿ ಮಾಡ್ಯಾಳೆ ನನ್ನ. ಏನಲ್ಲೇ ಬೆಂಡ್ಲಿ ಅಂದ್ರೆ ನನ್ನ ಮೊಮ್ಮಗನ ಲಗ್ನ ಆಗ ಕಾರಣನ ನೀನ? ಅಲ್ಲ ಹಡಿಬಿಟ್ಟಿ ಮಾಡ್ತಾನೆ ಇದನ್ನ ಇಷ್ಟಕ ಬಿಡ್ತಾನಂತ ಮಾಡಿ ಏನ? ನೋಡ್ತೀರ ನಿನ್ನ ಗಂಡನ ಮುಂದೆ ಹೇಳ್ತಾನೆ ಇದಕ್ಕ ಬಿಟ್ಟಿಯ ನಿನ್ ಹಿಂತಿ ಅಂತ ಕೇಳ್ತಾನೆ. ಯವ್ವ ಶಾಂತಕ್ಕ ಆತ್ ನನ್ನ ಜೀವನ ತೆಗಿತಾನವ ನನ್ನ ಗಂಡ. ಹೊಟ್ಟರುಮ್ಮನಕತ್ತತಿವ ಶಾಂತಕ್ಕ. ನನಗೆ ಏನಾರ ಮಾಡಿ ಮುಡ್ಕಿ ಬಾಯಿ ಮುಚ್ಚ ಸೇವರ ತಲೆ ಕೆಡಕತ್ತಲ್ಲ ಯವ್ವ. ಶಾಂತಕ್ಕ ಒಟ್ಟು ನೀನ ನಿಮ್ಮ ಅತ್ತಿಗೆ ಹೇಳ ಯವ್ವ. ಬಿಡಾಡಿ ನನಗೆ ಹೇಳೋದು ಬಿಡ್ತಾನಂತ ಮಾಡಿ ಏನು? ಹೊಕ್ಕನಿ ಈಗ ಅಡ್ಡಾಡ್ಕೊಂತ ನಿನ್ನ ಗಂಡನ ಕಡೆ ಹೊಲ್ದಾಗಿರ್ತಾನಿಲ್ಲ, ಇಲ್ಲ ನಮ್ಮನಿ ಆಸೆ ದಾಟಿ ಹೋಗ್ತಾನ ದಿನ ಒಂದಕ್ಕೂ ನೋಡ್ತಾನಿ. ಹೇಳಿಲ್ಲ ಅಂದ್ರೆ ಕೇಳ ನಾನು. ಯವ್ವ ಶಾಂತಕ್ಕ ನಾ ಉರ್ಲ ಹಾಕೋತೇನಿವ. ನಾವತ್ತ ಹೇಳಿದ್ದೆ ಈ ವಿಚಾರ ಯಾರಿಗೆ ಗೊತ್ತಾಗಬಾರ್ದಂತೇಳಿ. ಅವ್ವ ಈ ಮುದುಕಿ ಅಲ್ಲಿ ಹೇಳ ಕುಂತಿತ್ತ ಯವ್ವ. ನಾನು ನೋಡ್ಲಿಲ್ಲಲ್ಲ ಯವ್ವ. ನೀನು ತೆರಿ ಕೆಡಿಸ್ಕೋಬೇಡ. ಏನು ಅದು ಯಾರು ಮುಂದೆ ಹೇಳ್ತಾರೆ ನಾನು ನೋಡ್ತೀನಿ. ನಿನಗೇನು ಮಾತು ಬರಲಾರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನಿಂತ್ರ ನಿನ್ನ ಮನ್ಸಿಗೆ ನೋವು ಆಗೋದು, ನಿನ್ನ ಸಂಸಾರಕ್ಕೆ ತೊಂದರೆ ಆಗೋದು ನಾ ಸಹಿಸಂಗಿಲ್ಲ ಗಿರ್ಜಿ. ತಲೆ ಕೆಡಿಸ್ಕೋಬೇಡ. ನಮ್ಗೆ ಒಳ್ಳೇದು ಮಾಡಿ ನೀನು. ಏನು ಅಂದ್ರ ಹಡಿಬಿಟ್ಟಿ ಎಲ್ಲ ನಿಂದ ಅನಪಿತುರಿ? ಹೌದ್ರಿ ಎತ್ತಿಯರ, ನಾನ ಹೇಳಿದ್ದೆ ನನ್ನ ಮಗ್ಗ ಹೋಗಿ ತಾಳಿ ಕಟ್ಟಿ ನನ್ನ ಮೊಮ್ಮಣ್ಣನ ಮಗಳನ್ನ ಮನೆಗೆ ಕರ್ಕೊಂಬಾ ಅಂತೇಳಿ. ಯವ್ವ ಏನು ಕಜ್ಜಾಲದಿಲ್ಲ ನೀನಾರ?
ಊರ್ ಕೊಜ್ಜಾನಂತಕ್ಕೆ ಮಂತ್ಯಾನ ಮರ್ಯಾದೆ ತೆಗೆದಿಟ್ಟಿ. ನನ್ನ ಗಂಡ ಅಂದ್ರೆ ಯಾರು? ಎಂತ ಮಂತ್ಯಾನ ಮರ್ಯಾದೆ ನಮ್ದು, ಅದನ್ನ ತೆಗೆದಿಟ್ಟೆಲ್ಲ ಹಡಿಬಿಟ್ಟಿ. ನಿನ್ನಂತಕ್ಕೆ ಸೊಸಿ ಬೇಕನ? ಬರ್ಲಿ ನನ್ನ ಮಗ ಬರ್ಲಿ, ಇಬ್ರು ಗೆಳತಿಯಾರು ಕೂಡಿ ಅಂತ ಹೇಳ್ತೀನಿ. ಯಾವಾರ ಮಾಡ್ಯಾರ ಇವ್ರು? ಏನ ಬೇಕಂತ ಓಡಾಗಿ ಲಗ್ನ ಆಗಿ ಬಂದಾನಂತ ಈಗಿನ ಹೇಳಿದ್ದಂತ ಹೇಳ್ತೀನಿ. ಅನುಮಾನ ಇತ್ತು ನನಗೆ, ಸಂಶಯ ಇತ್ತು ನನಗೆ, ಬಗೆಹರಿದಿದ್ದಿಲ್ಲ. ಈಗ ಬಗೆಹರಿತು, ನೋಡ್ತಿರೋದನ್ನ ಅಲ್ಲಿ ಒಯ್ದು ಹಸ್ತಾನಂತೇಳಿ ಇಲ್ಲೇ ಕುಂದಿರ್ತೇನೆ ಬಾಗಲಾಗ ನನ್ನ ಮಗ ಬರೋದ ಕಾಯ್ಕೊಂತ. ಆತ್ ಶಾಂತಕ್ಕ ಆತ್. ಕುಡಿದು ಬಂದಿರ್ತಾನ ಮೊದಲ ನನ್ನ ಗಂಡ ಎಗ್ಗಳರೆ. ನನ್ನ ಏನು ಹಾಕಿ ಮೂಲ್ಯಾಗ ಒದಿತಾನ ಬಿಡು. ನನ್ನ ಇರ್ಲಿ ಏನಾಗುದಿಲ್ಲ ಗಿರ್ಜಿ, ತಲೆ ಕೆಡಿಸ್ಕೋಬೇಡ ನೀನು. ಏನು ನಾ ಎಲ್ಲ ಹೇಳ್ತಂತು ಮೇಲೆ ಚೆನ್ನಾಗಿ, ನೀ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರ್ನಿ. ಏನವ ಅಂತಿ ಒಟ್ಟು ಧೈರ್ಯನ ಬರುವಲ್ತ ನನಗರ. ಬಾ ಬಿಡು ನೀರು ಹಾಕ್ಬೇಡ. ಹಾಂ ಅದ ಉಪ್ಪು ನೀರೆಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ. ನನಗೆ ಮಸಳಿ ತರಿಸ್ಬೇಕು ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ಕೆ ನಡ್ಬರ್ಕೊಲ್ಲಪ್ಪ ಅಂತ. ನಿಮ್ ಪ್ರಿಯಾ ಮಮ್ಮಿ ವಿಡಿಯೋ ನೋಡ್ತಿರ್ತಾರ ನಾನು ಮಸಳಿ ಬರ್ರಿಪ್ಪ ಹೊರಗಂತ ಬರಕ್ಕೆ. ಹೌದು, ನಾನು ಒಂದು ಖರ್ಚು ಇಟ್ಕೊಂಡು ರೊಕ್ಕ ಹೋಗಿ ಪೂಜೆದು ವಿಡಿಯೋ ಮಾಡ್ಕೊತೀನಿ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತಾವ. ಜಿಗ್ಯಾತಾವ ಇದೆ ಅಲ್ಲಿ ನೋಡ್ರಿ. ಫೋಟೋ ಹೊಡ್ಕೋಕ ಏನು ಮಾಡ್ಬೇಕ?
ಬಾ ಏ ಬಿಡ ಬಿಡ್ರಿ ನೀರು ಹಾಕ್ಬೇಡ. ಹಾಂ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಒಂದ ಕಡೆ ಕುಂದ್ರ ಹಂಗೆ ಬಗ್ಬೇಡ ಬೀಳ್ತಿ ಮತ್ತೆ ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ ಇಲ್ಲ